ರಾಜ್ಯ ರಾಜಕೀಯದ ಬಹುದೊಡ್ಡ ಬೆಳವಣಿಗೆಯನ್ನು ಟಿವಿ9 ನಿಮ್ಮ ಮುಂದೆ ಇಡ್ತಾ ಇದೆ. ಟಿವಿ9 ಇನ್ಸೈಡ್ ಸ್ಟೋರಿಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ದೆಹಲಿಯಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಅತ್ಯಂತ ಪ್ರಮುಖವಾಗಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಬಣದ ಅನೇಕ ಶಾಸಕರು ಈಗ ನೇರವಾಗಿ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿರುವಂತಹ ಶಾಸಕರು ಹೈಕಮಾಂಡ್ನ ಹಿರಿಯ ನಾಯಕರನ್ನ ಭೇಟಿಯಾಗೋದಕ್ಕೆ ಮುಂದಾಗ್ತಾರೆ. ಡಿ.ಕೆ. ಬೆಂಬಲಿತ ಶಾಸಕರಿಂದ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಇಂದು ಅಥವಾ ನಾಳೆ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ರಾಜ್ಯ ರಾಜಕೀಯ ದೂರದ ದೆಹಲಿಯಲ್ಲೂ ಕೂಡ ಕ್ಷಿಪ್ರವಾದಂತಹ ಬೆಳವಣಿಗೆಯನ್ನ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಯಾರ್ಯಾರು ಏನೇನು ದಾಳವನ್ನು ಉಳಿಸ್ತಾರೆ ಇದೆಲ್ಲವನ್ನೂ ಕೂಡ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಕೂಡ ಮುಂದಾಗಿತ್ತು. ಈಗ ಅನೇಕ ಡಿ.ಕೆ. ಬೆಂಬಲಿತ ಶಾಸಕರು ನೇರವಾಗಿ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನಷ್ಟು ವಿವರಗಳು ಕೂಡ ಬರ್ತಾ ಇದೆ, ಇನ್ನಷ್ಟು ಮಾಹಿತಿ ಕೂಡ ಬರ್ತಾ ಇದೆ. ಯಾರ್ಯಾರು ಏನೇನು ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯ ಜೊತೆಗೆ ಈಗಾಗಲೇ ಎಲ್ಲ ವಿವರಗಳನ್ನು ಟಿವಿ9 ನಿಮಗೆ ನಿರಂತರವಾಗಿ ಮಾಹಿತಿನ ಕೊಡ್ತಾ ಇದೆ. ಇದ್ರ ಜೊತೆಗೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಇನ್ನಷ್ಟು ಶಾಸಕರು ದೆಹಲಿಗೆ ಹೋಗುವಂಥ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಬೆಂಬಲಿಗರಿಗೆ ಸಂದೇಶ ರವಾನಿಸಿರುವಂಥ ಡಿ.ಕೆ. ಬಣ ಇನ್ನಷ್ಟು ಶಾಸಕರು ಜೊತೆಯಾಗಿ ದೆಹಲಿಗೆ ತೆರಳುತ್ತಾರೆ. ಪರಿಷತ್ನ ಸದಸ್ಯರು ಕೂಡ ದೆಹಲಿ ಯಾತ್ರೆ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಹೈಕಮಾಂಡ್ ಮುಂದೆ ತಮ್ಮ ಬೆಂಬಲ ಮತ್ತು ತಮ್ಮ ಸಂಸದೀಯ ಶಕ್ತಿ ಯಾವ ಥರ ಇದೆ ಅಂತ ತೋರಿಸೋದಕ್ಕೆ ಈಗಾಗಲೇ ಡಿ.ಕೆ. ಕೂಡ ಮುಂದಾಗ್ತಾ ಇದ್ದಾರೆ. ಬೆಂಬಲಿಗರಿಗೆ ಸಂದೇಶ ರವಾನೆ ಮಾಡಿರುವಂಥ ಡಿ.ಕೆ. ಬಣ ಇದ್ರ ಜೊತೆಗೆ ಶಾಸಕರ ಜೊತೆಗೆ ಪರಿಷತ್ನ ಸದಸ್ಯರು ಕೂಡ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗ್ತದೆ. ಟಿವಿ9 ನಿರಂತರವಾದಂಥ ಫಾಲೋಅಪ್ ಅನ್ನು ಮಾಡ್ತಾ ಇದೆ. ಇದರ ವಿವರವನ್ನು ಇನ್ನಷ್ಟು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ಶಾಸಕರು ಈಗ ದೆಹಲಿಗೆ ತೆರಳಿದ್ದಾರೆ, ಅಲ್ಲಿ ಏನು ಮಾಡ್ತಾರೆ, ಇದರ ಜೊತೆಗೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಇವರೆಲ್ಲರಿಗೂ ಕೂಡ ಟೈಮನ್ನು ಕೊಡ್ತಾರಾ, ಇದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಇದರ ಜೊತೆಗೆ ಇನ್ನಷ್ಟು ವಿವರಗಳು ಕೂಡ ಬರ್ತಾ ಇದೆ. ಪ್ರಮುಖವಾಗಿ ಎಲ್ಲ ಶಾಸಕರು ದೆಹಲಿಗೆ ತೆರಳೋದ್ರ ಜೊತೆಗೆ ಆತ ಕಾಂಗ್ರೆಸ್ನ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನು ಪ್ರತ್ಯೇಕ 3 ತಂಡಗಳಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿತ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ತಲಾ 10 ಶಾಸಕರಂತೆ ಈಗ 30ಕ್ಕೂ ಹೆಚ್ಚು ಶಾಸಕರಿಂದ ಹೈಕಮಾಂಡ್ ಪೆರೇಡ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತ್ಯೇಕ ತಂಡದ ಮೂಲಕ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನು ತರುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಈ ಮೂಲಕ ನಮಗೂ ಶಾಸಕರ ಬೆಂಬಲ ಇದೆ ಎಂಬಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆ ಈಗ ಸಾಕಷ್ಟು ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ಎಲ್ಲೂ ಆಗಿಲ್ಲ, ಎಲ್ಲೂ ಕೂಡ ಡೆವಲಪ್ಮೆಂಟ್ ಇಲ್ಲ ಅನ್ನುವಂಥ ಒಂದು ವಾತಾವರಣ ಇತ್ತು. ಆದರೆ ಇವತ್ತು ದಿಢೀರಾಗಿ ಅನೇಕ ಶಾಸಕರು ದೆಹಲಿಯತ್ತ ಪ್ರಯಾಣ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡ್ತಾ ಇದೆ. ಇದ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೀಗ ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅತ್ತ ನಾಯಕರೆಲ್ಲರೂ ಕೂಡ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ, ಅನೇಕ ಶಾಸಕರು ದೆಹಲಿಯಲ್ಲಿದ್ದಾರೆ. ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾರಾ ಅಥವಾ ಇನ್ನಿತರ ನಾಯಕರನ್ನ ಭೇಟಿ ಆಗ್ತಾರಾ ಕಾದು ನೋಡಬೇಕಾಗುತ್ತೆ. ಇದ್ರ ಜೊತೆಗೆ ನಾಳೆ ಖರ್ಗೆ ಅವ್ರ ನಿವಾಸ ಕೂಡ ಒಂದು ಪವರ್ ಸೆಂಟರ್ ಆಗುತ್ತೆ ಅಥವಾ ಸಾಕಷ್ಟು ಡೆವಲಪ್ಮೆಂಟ್ಗಳ ಎಪಿ ಸೆಂಟರ್ ಆಗುತ್ತೆ. ಎಲ್ಲ ಶಾಸಕರು ನಾಯಕರು ಖರ್ಗೆ ಅವ್ರನ್ನ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಸಹಜವಾಗಿ ಒಂದು ಬೆಳವಣಿಗೆ ಈಗ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಮುಂದೇನಾಗುತ್ತೆ, ಸಾಕಷ್ಟು ದೊಡ್ಡ ಹೈಡ್ರಾಮಾ ಬೆಳವಣಿಗೆಗಳಾಗ್ತಾ ಇದೆ. ಈ ಒಂದು ಕಾಂಗ್ರೆಸ್ ಮನೆಯ ಬೆಳವಣಿಗೆಗಳು ನಿಜಕ್ಕೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಇಷ್ಟು ದಿನ ಸುಮ್ಮನಾಗಿತ್ತು. ಇಷ್ಟು ದಿನ ಕೇವಲ ದೆಹಲಿಯಲ್ಲಷ್ಟೇ ಸಂಪುಟ ವಿಸ್ತರಣೆ ವಿಚಾರಗಳಿತ್ತು. ಅತ್ತ ಪವರ್ ಶೇರಿಂಗ್ ವಿಚಾರವಾಗಿ ಕೂಡ ಎಲ್ಲವೂ ತಣ್ಣಗಾಯಿತು ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಈಗ ಶಾಸಕರು ದೆಹಲಿಗೆ ತೆರಳಿರುವಂಥದ್ದು ಹೊಸ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾರೆ. ಪ್ರಸನ್ನ, ನಿಜಕ್ಕೂ ಕೂಡ ಕಾಂಗ್ರೆಸ್ ಮನೆಯ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಈಗ ಹೊಸ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಷ್ಟು ದಿನ ಎಲ್ಲರೂ ಕೂಡ ಒಂದು ಭಾವಿಸಿದ್ರು ಇನ್ನೇನು ಪವರ್ ಶೇರಿಂಗ್ ವಿಚಾರ ಸದ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಅಥವಾ ಅಲ್ಪ ವಿರಾಮ ಸದ್ಯಕ್ಕಿದೆ ಅಂತ. ಅಷ್ಟರಲ್ಲೇ ಎಲ್ಲ ಶಾಸಕರಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ಕೇವಲ ಇಷ್ಟಕ್ಕೆ ನಿಲ್ಲತ್ತಾ ಅಥವಾ ಇನ್ನಷ್ಟು ಶಾಸಕರು ದೆಹಲಿಗೆ ಹೋಗ್ತಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ ಮನೆ ಒಳಗಡೆ ಪ್ರಸನ್ನ? ಪ್ರಮೋದ್, ದೆಹಲಿಯ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಶಾಂತವಾಗಿರಬಹುದು, ಆದರೆ ರಾಜ್ಯದ ಕಾಂಗ್ರೆಸ್ ನಿಜಕ್ಕೂ ಕೂಡ ಶಾಂತವಾಗಿಲ್ಲ. ಒಂದು ನಂಬರ್ ಗೇಮ್ನ ಆಟ ಈಗ ಶುರುವಾಗಿದೆ ಅನ್ನುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇವತ್ತು ಬೆಳ್ಳಂಬೆಳಗ್ಗೆ ತಾನೇ ಡಿ.ಕೆ. ಸುರೇಶ್ ಅವರು ಒಂದು ಇಮೋಷನಲ್ ಆದಂತಹ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು. ಅದು ಕೊಟ್ಟ ಮಾತಿಗೆ ತಪ್ಪಬಾರದು ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಅದಾದ ಬಳಿಕ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಮತ್ತು ಸಚಿವರ ದೆಹಲಿ ಪ್ರಯಾಣದ ದಂಡಯಾತ್ರೆ ಶುರುವಾದಂತೆ ಕಂಡು ಬರ್ತಾ ಇದೆ. ಇವತ್ತು 7ರಿಂದ 8
8 ಮಂದಿ ಶಾಸಕರು ದೆಹಲಿಯ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಾಳೆಯೂ ಕೂಡ ಮತ್ತೊಂದಷ್ಟು ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ನ ಮುಂದೆ ಪರೋಕ್ಷವಾಗಿ ಈ ನಂಬರ್ ಗೇಮ್ನ ಶಕ್ತಿ ಪ್ರದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಇಳಿದಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಎಲ್ಲೊಂದು ಕಡೆ ಕಳೆದ ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ಮಾತನ್ನ ಪದೇ ಪದೇ ಪುನರುಚ್ಚಾರವನ್ನ ಮಾಡ್ತಿದ್ರು. ಅದಕ್ಕೆ ಇದೀಗ 2.5 ವರ್ಷ ಸರ್ಕಾರ ರಚನೆಯಾಗಿ ಇವತ್ತಿಗೆ ಭರ್ತಿಯಾಗಿದೆ. ಇಂಥ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ಮತ್ತು ನಿರ್ಣಾಯಕ ಹಂತದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ದಾಳವನ್ನ ಉಳಿಸಿದಂತೆ ಕಂಡು ಬರ್ತಾ ಇದೆ. ಇದೀಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಜನ ಶಾಸಕರು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಇಷ್ಟೇ ಶಾಸಕರಲ್ಲ, ನಾಳೆ ಮತ್ತೊಂದು ತಂಡ ಹೋಗುತ್ತೆ, ಮತ್ತೊಂದಿಷ್ಟು ಶಾಸಕರು ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುಶಃ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ನಾಳೆಯೂ ಕೂಡ ಮತ್ತೆ ದೆಹಲಿಗೆ ಶಾಸಕರ ಯಾತ್ರೆ ಮುಂದುವರಿಯುತ್ತಾ ಅಥವಾ ನಾಯಕರು ಯಾರು ಕೂಡ ಅವೈಲಬಲ್ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ದೆಹಲಿಗೆ ವಾಪಸ್ ಬರ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಶಾಸಕರು ತೆರಳ ಅಲ್ಲಿ ಏನು ಮಾಡ್ತಾರೆ, ನಾಳೆ ಏನೆಲ್ಲ ಆಗ್ಬೋದು, ಅದರ ಅಪ್ಡೇಟ್ಸ್ ಏನಿದೆ ಪ್ರಸನ್ನ? ಪ್ರಮೋದ್, ಇಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ತನಗೂ ಕೂಡ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಇಂಥ ಒಂದು ನಿರ್ಣಾಯಕ ಹಂತದಲ್ಲೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಯಾವುದೇ ರೀತಿಯ ತುಟಿಯನ್ನ ಬಿಡ್ತಾ ಇಲ್ಲ, ಮಾತುಕತೆಯನ್ನ ಮಾಡೋದಕ್ಕೆ ಒಂದು ವೇದಿಕೆ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಿಲ್ಲ. ಇದೀಗ ಡಿ ಕೆ ಶಿವಕುಮಾರ್ ಪರವಾಗಿರುವಂತಹ ಶಾಸಕರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ಮಾತುಕತೆಗೆ ಜೀವ ಬರುತ್ತೆ. ಆ ಒಂದು ಮಾತುಕತೆ ಫಲಪ್ರದ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದ್ರೆ ಆ ಒಂದು ಮಾತುಕತೆ ಶುರು ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೋಗಿ ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆದರೆ ಕೆ ಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ದೆಹಲಿಯಲ್ಲಿಯೇ ಲಭ್ಯರಿರ್ತಾರೆ. ಅವರ ಮುಂದೆ ಡಿ ಕೆ ಶಿವಕುಮಾರ್ ಅವರ ಪರವಾದಂಥ ಒಂದಷ್ಟು ಅಭಿಪ್ರಾಯಗಳನ್ನ ಮತ್ತು ಶಾಸಕರ ಬೆಂಬಲ ಎಷ್ಟಿದೆ ಅನ್ನುವಂಥ ಒಂದಷ್ಟು ಮೆಸೇಜ್ ಅನ್ನ ಶಕ್ತಿ ಪ್ರದರ್ಶನದ ರೂಪದಲ್ಲಿ ಪೋರ್ಟ್ರೇ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಹೊರಟಂತೆ ಕಂಡು ಬರ್ತಾ ಇದೆ. ಜೊತೆಗೆ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಕೊಡದೆ ಹೋದ್ರೆ ಎಷ್ಟರ ಮಟ್ಟಿಗೆ ರೈಟ್ ಪ್ರಸನ್ನ, ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ವಿವರ ಬರ್ತಾ ಇದೆ. ದೆಹಲಿ ತಲುಪಿದ ಡಿಸಿಎಂ ಡಿ ಕೆ ಬಣದ ಶಾಸಕರು ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಿಂದ ದೆಹಲಿಗೆ ತಲುಪಿದಂತಹ ನಾಯಕರು, ಶಾಸಕರು, ಪರಿಷತ್ನ ಸದಸ್ಯರಿಗ ದೆಹಲಿಗೆ ತಲುಪಿದ್ದಾರೆ. ಇವತ್ತೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗ ದೆಹಲಿಯಿಂದ ಬರ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯಾ, ಇನ್ನಷ್ಟು ವಿವರಗಳು ಬರಬೇಕಾಗಿದೆ. ಈಗ ತಾನೇ ಕೃಷಿ ಸಚಿವರಾದಂಥ ಇನ್ಫ್ಯಾಕ್ಟ್ ಚಲುವರಾಯ ಸ್ವಾಮಿ ಅವರು ಮಾತನಾಡ್ತಾ ಇದ್ರು, ಬೇರೆ ಬೇರೆ ಕಾರಣಕ್ಕೋಸ್ಕರ ನಾನು ಈಗಾಗಲೇ ದೆಹಲಿಗೆ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ, ಇವತ್ತೇ ಭೇಟಿ ಮಾಡ್ತಾರೆ. ಇನ್ಫ್ಯಾಕ್ಟ್ ವೇಣುಗೋಪಾಲ್ ಅವರು ಸಿಕ್ಕರು ಕೂಡ ಅವರನ್ನು ಕೂಡ ಭೇಟಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವರು ಕೂಡ ಹೇಳ್ತಾರೆ. ಬಹುಶಃ ಈ ಒಂದು ಬೆಳವಣಿಗೆ ಈಗ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಪ್ರಸನ್ನ, ನೀವು ಹೇಳ್ತಾ ಇದ್ರಿ ಈಗ ಅಫ್ಕೋರ್ಸ್ ಕೃಷಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಹೇಳ್ತಾ ಇರುವಂಥ ಮತ್ತು ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇದ್ದೀನಿ, ಆದರೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಇದ್ರ ಜೊತೆಗೆ ಇವತ್ತೇ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಶಾಸಕರು. ಇದ್ರ ಜೊತೆಗೆ ನಾಳೆ ಮತ್ತೊಂದು ತಂಡ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಇವತ್ತಿನ ಮಾತುಕತೆ ಸಂದರ್ಭದಲ್ಲಿ ಡಿ ಕೆ ಪರವಾಗಿ ಎಲ್ಲರೂ ಕೂಡ ಇವತ್ತೇ ಮಾತನಾಡ್ತಾರಾ, ಏನಾದರೂ ಪ್ರಪೋಸಲ್ಗಳಾಗಲಿ ಅಥವಾ ಬೇಡಿಕೆಗಳನ್ನಾಗಲಿ ಗಟ್ಟಿಯಾಗಿಡುವಂಥ ಸಾಧ್ಯತೆ ಇದೆಯಾ? ಪ್ರಮೋದ್, ಈಗಾಗಲೇ ಚಲುವರಾಯ ಸ್ವಾಮಿ ಅವರು ದೆಹಲಿಯನ್ನು ತಲುಪಿದ್ದಾರೆ. ಅವರ ಜೊತೆಗೆ ಸುಮಾರು 4 ರಿಂದ 5 ಮಂದಿ ಶಾಸಕರು ಕೂಡ ರೀಚ್ ಆಗಿದ್ದಾರೆ. ದೆಹಲಿಗೆ ನಾಳೆ ಮತ್ತೆ 7 ರಿಂದ 8 ಮಂದಿ ಶಾಸಕರ ತಂಡ ಕೂಡ ರೀಚ್ ಆಗುತ್ತೆ. ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತೋದಕ್ಕೆ ಹೊರಟಂತವರು. ಯಾವ ಕಾರಣಕ್ಕೋಸ್ಕರ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಸುಮಾರು 5 ರಿಂದ 6% 2023ರ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕಡೆ ವಾಲಿತ್ತು. ಈಗ ಬಿಜೆಪಿ ಮತ್ತು ಜೆಡಿಎಸ್ ಕಾಂಬಿನೇಷನ್ ಇರೋದ್ರಿಂದ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ನಾಯಕತ್ವವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡದೆ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು ಫೇಸ್ ಮಾಡೋದಕ್ಕೆ ಅನ್ನುವಂಥ ಅಂಶವನ್ನ ಮುಂದಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿಯನ್ನು ಎತ್ತುತ್ತಾರೆ. ಮತ್ತು ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಇವತ್ತು ಡಿ ಕೆ ಸುರೇಶ್ ಅವರು ಮಾತನಾಡಿದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ವಚನ ಭ್ರಷ್ಟ ಅನ್ನುವಂಥ ಹಣೆಪಟ್ಟಿಯನ್ನ ಕಟ್ಟೋದಕ್ಕೂ ಕೂಡ ಸಮುದಾಯದ ಕೆಲವೊಂದಿಷ್ಟು ನಾಯಕರು ಹೊರಟರು ಕೂಡ ಇವತ್ತಿನ ಬೆಳವಣಿಗೆಗಳು ಆ ದಿಕ್ಕಿನಲ್ಲಿ ಸಾಗಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಸಚಿವರು, ಶಾಸಕರ ದೆಹಲಿ ಪ್ರವಾಸ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅತ್ಯಂತ ಮಹತ್ವದ್ದಾಗುತ್ತೆ. ಪ್ರಮೋದ್, ಥ್ಯಾಂಕ್ ಯು ಪ್ರಸನ್ನ, ಮಾಹಿತಿಯಾಗಿ.